ಸಿನಿಮಾ ನೋಡ್ಕೊಂಡ್ ಬಂದ್ರಿ ಏನ್ ಇಷ್ಟ ಆಯ್ತು ಮೇಡಮ್ ದೊಡ್ಡ ಮನೆ ಬಗ್ಗೆ ಒಂದು ದೊಡ್ಡ ಡೈಲಾಗ್ ಹೇಳಿ ಆಮೇಲೆ ಸಿನಿಮಾ ಬಗ್ಗೆ ಹೇಳ್ತೀನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರ್ದು ದಾಖಲೆನ ಮೂರಕ್ಕಾಗ್ತಿರೋದು ದಾಖಲೆ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಒಂದೇ ಸಿನಿಮಾನ ಒಂದು 500 ಸರಿ ರಿಲೀಸ್ ಮಾಡಿ ನೋಡೋ ಲೆವೆಲ್ಗೆ ಓಮಲ್ ಆಕ್ಷನ್ ಮಾಡಿದ್ದು ಡಾಕ್ಟರ್ ಶಿವರಾಜ್ ಕುಮಾರ್. ಮಾಡಿದ್ದು ಕೆಲವೇ ಸಿನಿಮಾ ಆದ್ರೂ ಇವತ್ತಿಗೂ ನಟನೆಯಲ್ಲಿ ನಟ ಭಯಂಕರ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್. ಎಡಗೈಯಲ್ಲಿ ಮಾಡಿದ ಬಲಗೈಯಲ್ಲಿ ಗೊತ್ತಾಗ್ತದೆ ದಾನ ಮಾಡೋದ್ರಲ್ಲಿ ದಾನ ಬೇರೆ ಕಾರಣ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಸಾದ್ರು ಓಕೆ ಮಾಸಾದ್ರು ಓಕೆ ಆಕ್ಷನ್ ಅಂತ ಹೇಳಿದ್ರೆ ರಗಡ್ ಲುಕ್ಕಲ್ಲಿ ಕಾಣಿಸೋ ಒಂದು ಆಕ್ಟರ್ ವಿನಯ್ ರಾಜ್ಕುಮಾರ್. ತಾತ ದೊಡ್ಡಪ್ಪ ಅಪ್ಪ ಚಿಕ್ಕಪ್ಪ ಅಣ್ಣ ಮಾಡಿದ್ರೆ ದೊಡ್ಡ ಮನೆ ಹೆಸರು ಉಳಿಸ್ಬೇಕು ಜೀವನದಲ್ಲಿ ಇನ್ನಷ್ಟು ಹೆಸರು ಗಳಿಸ್ಬೇಕು ಅಂತ ಹೋರಾಟ ಮಾಡ್ತಾರೋ ಈ ಯುವರಾಜ್ ಕುಮಾರ್. ಜುಲೈ 18 ಲೆಕ್ಕ ಬ್ಲಾಕ್ ಬಸ್ಟರ್ ಪಕ್ಕ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಮೇಡಮ್ ಹಾಡುಗಳು ಅದ್ಭುತವಾಗಿದೆ, ಫೈಟ್ಸು ಚಿಂದೆ ಚಿತ್ರಣ, ಡ್ಯಾನ್ಸು ಅಲ್ಟಿಮೇಟು, ಕತೆ ಮಾತ್ರ ಸೆಲೆಕ್ಷನ್ ಸೂಪರ್ ಆಗಿ ಮಾಡೋರೆ ಮೇಡಮ್. ಲವ್ ಸ್ಟೋರಿ ಲೈಲಾ ಮಜ್ನು ಲೆವೆಲ್ಗಿದೆ. ಇನ್ನು ಸಿನಿಮಾದಲ್ಲಿ ಅವ್ರ ಆಕ್ಷನ್ ನೋಡ್ತಾ ಇದ್ರೆ ಪುನೀತ್ ರಾಜ್ಕುಮಾರ್ ಕಾಣಿಸ್ತಾರೆ. ಸೊ ಪುನೀತ್ ರಾಜ್ಕುಮಾರ್ ಹೆಸರನ್ನ ಇವ್ರು ನಿಲ್ಲಿಸ್ತಾರೆ. ಶಿವರಾಜ್ ಕುಮಾರ್ ಇನ್ನ 100 ಸಿನಿಮಾ ಮಾಡ್ಬೋದು. ತದನಂತರ ದೊಡ್ಡ ಮನೆ ಮೂವಿ ನಿಲ್ಸೋದು ಇವ್ರೆ. ಇವತ್ತು ವಿಶ್ವದ 700 ಥಿಯೇಟರ್ ಓಪನ್ ಆಗಿದೆ. ಅಭಿಮಾನಿಗಳಿಗೆ ಹಬ್ಬ. ಜಯಣ್ಣ ಮತ್ತೆ ಅಶ್ವಿನಿ ಮೇಡಮ್ ಗಲ ನಿಂದೆ ಬಾಚ್ಕೊಳ್ಳಿ, ಮಸ್ತ್ ಆಗಿದೆ. ಇಲ್ಲ ಮೇಡಮ್, ನೋ 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 ಮೇಡಮ್ ಅವರೇ, ಅವರು 2ನೇ ಸಿನಿಮಾ ಮಾಡಿರೋದು. 2ನೇ ಸಿನಿಮಾಗೆ ಈ ಒಂದು ಆಕ್ಷನ್ ಮಾಡಿದ್ರೆ ಅವ್ರ ಆಕ್ಷನ್ಗೆ ನಾವು ಹೋಗಿ ನೋಡ್ಬೇಕು. ಅಂಡರ್ ವರ್ಲ್ಡ್ ಸ್ಟೋರಿ ಏನು, ನಾವು ಯಾರೋ ಒಬ್ರು ಕಷ್ಟದಲ್ಲಿರೋದು ಸ್ನೇಹಿತನಿಗೆ ಒಂದಷ್ಟು ದುಡ್ಡು ಕೊಟ್ರೆ ಯಾವ ರೀತಿ ಅವರು ದುಡ್ಡನ್ನ ಕೊಡ್ತಾರೆ, ಆ ಒಂದು ಸ್ನೇಹಿತನ ಮತಸ್ಕಲ್ಲಿ ತಳ್ಳಿಬಿಡ್ತಾರೆ. ಅವ್ರ ಲೈಫ್ ಯಾವ ರೀತಿ ಬೀದಿಗೆ ಬೀಳುತ್ತೆ, ಆ ಒಂದು ಲೈಫ್ನ ಮತ್ತೆ ಒಂದು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಈ ಒಂದು ಬೆಂಗಳೂರಿನ ಇದಕ್ಕೆ ಬರ್ತಾರೆ. ಸುಮಾರು ಜನ ಲೈಫಲ್ಲಿ ಈ ಥರ ಆಗಿದೆ ಮೇಡಮ್. ಅಂತ ಒಂದು ಒಳ್ಳೆ ಸ್ಟೋರಿನ ಇಟ್ಕೊಂಡು ಮಾಡಿದ್ರೆ, ಲವ್ ಸ್ಟೋರಿ ಅಂತ ಮಸ್ತಾಗಿದೆ. ಸಂಜನಾ ಮೇಡಮ್ ಮಸ್ತಾಗಿ ಮಾಡಿದ್ರೆ, ಮಧ್ಯದಲ್ಲಿ ಅವ್ರ ಕೈ ಕೊಟ್ಬಿಡ್ತಾರೆ, ಅದೊಂದು ಬೇಜಾರಾಯ್ತು. ಸಾಧನೆ ಇಲ್ಲ ಮೇಡಮ್, 100% ಆಕ್ಷನ್ ಮಾಡಿದ್ರೆ, ಸೂಪರ್ ಆಕ್ಷನ್ ಮಾಡಿದ್ರೆ, ಇದ್ರ ಬಗ್ಗೆ ಕೆಮ್ಮಂಗೆ ಇಲ್ಲ, ಡೌಟೇ ಇಲ್ಲ, ಬ್ಲಾಕ್ ಬಸ್ಟರ್ ಆಗುತ್ತೆ. ಮೇಡಮ್ ಇನ್ನೊಂದು ಸಿನಿಮಾ ಮಾಡಲಿ ಮೇಡಮ್, ಇನ್ನೊಂದು ಸಿನಿಮಾ ಮಾಡಲಿ, ಭಯಂಕರ ಒಂದು ಯಾವ್ದೋ ಒಂದು ಒಳ್ಳೆ ಇಲ್ಲ 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 ಮೇಡಮ್, ಈಗ ಇಲ್ಲ ಇಲ್ಲ ಆ ಥರ ಇಲ್ಲ. ಇದು ನಂಬರ್ 1 ಸಿನಿಮಾ. ಇವಾಗ ಫಿಲ್ಮ್ ಮಾಡಿದ್ರು, ಇದನ್ನು ಖರಾಬ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಬೆಳೀತದೆ ಮೇಡಮ್. ಸ್ಮೂತ್ ಸ್ಟಾರು, ಲವ್ಲಿ ಸ್ಟಾರು, ಡೈಮಂಡ್ ಹೀರೋ, ಗೋಲ್ಡನ್ ಹೀರೋ ಮೇಡಮ್. ಹೇಳ್ತಾ ಹೋದ್ರೆ 100 ಬರ್ತದೆ. ಅದಕ್ಕೋಸ್ಕರ ಮಸ್ತಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲ ಅಲ್ಲ ಆ ಥರ ಹೇಳ್ತಾ ಇಲ್ಲ, ನೀವು ಸಡನ್ ಆಗಿ ಕೇಳ್ಬಿಟ್ರೆ, ಯಾಕಂದ್ರೆ ಅಂತ ಇದು ಯಾವ್ದು ಕೊಡೋದಾದ್ರೆ ಅದ್ರ ಯೋಚನೆ ಮಾಡ್ಬೇಕು ಮೇಡಮ್, ಯೋಚನೆ ಮಾಡ್ಬೇಕು. ಇದು ದೊಡ್ಡ ಮನೆ. ನಾನು ಒಂದು ಮಾತು ಹೇಳ, ಇಲ್ಲಿ ಎಲ್ರೂ ಬಸ್, ಕರ್ನಾಟಕದಲ್ಲಿ ಎಲ್ರೂ ಬಸ್, ಕನ್ನಡದಲ್ಲಿ ಎಲ್ರೂ ಬಸ್. ನಾವು ಫೈಟ್ ಮಾಡೋಣ. ಯಾರ ಬಗ್ಗೆ ಗೊತ್ತಾ? ಬೇರೆ ಲ್ಯಾಂಗ್ವೇಜ್ ಬಗ್ಗೆ. ಕನ್ನಡದಲ್ಲಿ ಮಾತ್ರ ಫೈಟ್ ಮಾಡ. ಪ್ರತಿಯೊಬ್ಬರು ಹೇಳ್ತಾರೆ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ. ಕನ್ನಡಿಗರಿಗೆ ಯಾಕೆ ಮೇಡಮ್ ಈ ಫ್ಯಾನ್ಸ್ ಅವರು? ಯಾಕೆ ಬೇಕು? ಕನ್ನಡ ಫಿಲ್ಮ್ ಎಲ್ಲ ನೋಡ್ಬೇಕು ತಾನೆ. ನಾವು ಪ್ರತಿಯೊಬ್ಬರು ಹೇಳ್ತೀವಿ ಕನ್ನಡದಪ್ಪ ಅಂತ. ಪ್ರತಿಯೊಬ್ಬರು ಕನ್ನಡ ಫಿಲ್ಮ್ ನೋಡಿ. ಆ ಭಾಷೆ ಈ ಭಾಷೆ ಯಾಕೆ ಮೇಡಮ್? ಎಲ್ರೂ ಭಾಷೆ, ಎಲ್ರೂ ಕನ್ನಡಿಗರೇ, ಎಲ್ರೂ ಒಂದೇ ಇಲ್ಲಿ. ಸಿನಿಮಾ ನೋಡ್ಕೊಂಡ್ ಬಂದ್ವಿ. ನೀವು ಹೋಗಿಲ್ವಾ ನೋಡ್ಲಿಕ್ಕೆ? ನೋಡಿದ್ರಾ? ಮತ್ತೆ ನಿಮ್ಗೆ ಗೊತ್ತಿರುತ್ತೆ, ಅದು ನಾನು ಹೇಳೋಕಿನ ಮುಂಚೆ ನಿಮ್ಗೆ ಗೊತ್ತಿರುತ್ತೆ ಯಾವ ತರ. ಯಾರು ಹೇಳಿದ್ರು? ಯಾರು ಅಲ್ಲ. ಅದು ಕೆಲವೊಬ್ರು ಆಗದೆ ಇರೋದು, ಅವ್ರನ್ನ ಫ್ಯಾಮಿಲಿ ನೋಡ್ಕೊಳ್ದೆ ಇರೋರು ಅಂತ ಇರ್ತಾರಲ್ಲ, ಆ ತರ ಅವರು ಕಾಮೆಂಟ್ ಮಾಡೋದು. ಈ ಮೂವಿಯಲ್ಲಿ ಏನಿದೆ ಅಂತಂದ್ರೆ, ನಾವು ಯಾವ ತರ ಬೆಳಿತಿದೀವಿ, ಯಾವ ತರ ನಾವು ಮುಂದೆಗಡೆ ನಮ್ಮ ಜೀವನ ಯಾವ ತರ ಸಾಗ್ತಿದೆ, ನಾವು ಮುಂದೆ ಲೈಫಲ್ಲಿ ಏನಾಗ್ತೀವಿ, ಏನಾಗಬಾರ್ದು, ಒಳ್ಳೇದು ತೋರಿಸಿದ್ದಾರೆ, ಕೆಟ್ಟದ್ದು ತೋರಿಸಿದ್ದಾರೆ. ಅದನ್ನ ನಾವು ನಮ್ಮ ಮೇಲೆ ಇರ್ತೇನೆ, ಒಳ್ಳೆ ದಾರಿ ಇಡಬೇಕು, ಕೆಟ್ಟ ದಾರಿ ಇಡಬೇಕು ಅಂತ ಅಲ್ವಾ? ಸೊ ಅದರಲ್ಲಿ ಇರೋದು ನಮ್ಮ ಮೇಲೆ, ಒಂದು ಡಿಪೆಂಡ್ ನಮ್ಮ ಮೇಲೆ ಆಗಿರುತ್ತೆ. ಸೊ ಯಾವ ರೂಟ್ಗೆ ನಾವು ಹೋಗ್ಬೇಕು ಅಂತ. ಜಾಕಿ ಸಿನಿಮಾನೇ ಅಲ್ಲ ಮೇಡಮ್, ಜಾಕಿ ಸೀನ್ಗಳಿದಾವಲ್ಲ, ಅದ್ರಲ್ಲಿ ಪ್ರತಿಯೊಂದು ಉಪವಾಸನ ಯಾವ ತರ ನಾವು ಜಾಕಿ ಮೂವಿ ನೋಡಿರೋದು ಅದೇ ತರ ಇದರಲ್ಲಿ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಬಟ್ ಜಾಕಿಗೂ ಇದಕ್ಕೂ ಯಾವ್ದು ಸಂಬಂಧ ಇಲ್ಲ. ಬಟ್ ನಮ್ಮ ಉಪವಾಸನ ನಾವು ಅಂದ್ರೆ ನಮ್ಮ ಅಪ್ಪುವಾಸ್ ಇಲ್ಲ. ಸೊ ಹಾಗಾಗಿ ನಾವು ಪ್ರತಿಯೊಂದು ನಮ್ಮ ಅಪ್ಪು ಫ್ಯಾನ್ಸ್ ಏನಿದಾರಲ್ಲ, ಇಡೀ ರಾಜವಂಶದ ಫ್ಯಾನ್ಸು, ಸೊ ಅವ್ರನ್ನ ಜೂನಿಯರ್ ಪವರ್ ಸ್ಟಾರ್ ಅಂತ ಕರೀತಿದ್ದಾರೆ ಇವಾಗ ನಾನು. ಅದೇ ಅವ್ರಿಗೆ ಅದು ಆಟೋಮೆಟಿಕ್ಲಿ ಹೆಸರು ಬಂದೇ ಬರುತ್ತೆ. ಅವ್ರು ಮಾಡಿರುವಂತ ಕೆಲಸಕ್ಕಾಗಿರ್ಲಿ, ಅವ್ರು ಮಾಡುವಂತ ಫಿಲ್ಮ್ ಆಗಿರ್ಲಿ, ಅದು ಜನಗಳೇ ಅವ್ರನ್ನ ಬೆಳೆಸ್ತಾರೆ, ಜನಗಳೇ ಮುಂದೆ ಇನ್ನು ಕರ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ಹೋಪ್ ಇದೆ. ಅದೇ ಜನಗಳು ಇವಾಗ ಹೇಳಿದ್ರೆ, ನಮ್ಮ ಬಾಸ್ ಅವಾಗ್ಲೇ ಹೇಳಾರೆ, ಕಾಮೆಂಟ್ ಮಾಡೋರಲ್ಲ, ಕೆಲಸನ ಮಾಡೋರಲ್ಲ, ನೀಕೆಗಳಿಗೆ ಕಿವಿ ಕೊಡಬೇಡ, ನಿನಗೆ ಯಾರು ಹೋಲಿಕೆ ಇಲ್ಲ, ಯುವ ಅಷ್ಟೇ. ಓಕೆ, ಇದ್ರಲ್ಲಿ ಪ್ರತಿಯೊಂದು ಸೀನು ಮ್ಯಾಮ್
ಲಾಸ್ಟ್ ಅಲ್ಲಿ ಏನಿದೆಲ್ಲ ಜಾಕಿದು ಮೂವಿದು ಒಂದು ಫೈರ್ ಅಲ್ಲಿ ಬರ್ತಾನಲ್ಲ, ನಮ್ ಜಾಕಿ ಮೂವಿಯಲ್ಲಿ ಒಂದು ಸೈಕಲ್ದು ಒಂದು ರೌಂಡ್ ಆಗಿ ಒಂದು ಇದು ಇರುತ್ತೆ. ಸೊ ಅದನ್ನ ಡಬ್ಬಡಿಕೆ ಹಾಕ್ಬಿಟ್ಟು ಅದನ್ನು ತೆಗೆಸ್ಕೊಂಡು ಹೋಗಿ ಒಂದು ಫೈಟ್ ಸೀನ್ ಇದೆ, ಕಲ್ಗಿಲೆಲ್ಲ ಹೊಡಿತಾರೆ. ಆ ಒಂದು ಸೀನ್ ಇದೆಯಲ್ಲ ಅದ್ರ ತಕ್ಕಂಗೆ ಡಿಫ್ರೆಂಟ್ ಆಗಿ ಕಾಫಿ ಎಲ್ಲ ಬಟ್ ಡಿಫ್ರೆಂಟ್ ಆಗಿ ಸ್ಟೈಲಿಂಗ್ ಆಗಿ ಯೂನಿಕ್ ಆಗಿ ತಗೊಂಡಿದ್ದಾರೆ. ಸೂಪರ್ ಹಿಟ್ ಸೂಪರ್ ಸೀನ್ ಇದೆ ಅದು. ಪುನೀತ್ ರಾಜ್ಕುಮಾರ್ಗೆ ಪವರ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ, ಹ್ಯಾಟ್ರಿಕ್ ಶಿವಣ್ಣಗೆ ಹ್ಯಾಟ್ರಿಕ್ ಇರೋ ಅಂತ. ಇವಾಗ ಏನ್ ತಿಳ್ಕೊಡ್ತೀರಾ? ಯಾರಿಗೆ? ಅವ್ರಿಗೆ ಆಲ್ರೆಡಿ ಕೊಟ್ಟೇ ಇದ್ದಾರೆ. ನಾನು ಕೊಡೋಷ್ಟು ದೊಡ್ಡವ ಅಲ್ಲ. ಸೊ ಇಡೀ ಕರ್ನಾಟಕ ಜನತೆಗೆ ಅವ್ರಿಗೆ ಗೊತ್ತು ಯಾವ ಹೀರೋ ಏನು ಅಂತ. ಸೊ ಅವರಿಗೆ ಕೊಟ್ಟಿಲ್ಲ, ನೀವೇನ್ ಕೊಡ್ತೀರಾ? ನಾನು ನಮ್ಮ ಮನೆಯಲ್ಲಿ ಅಪ್ಪು ಬಾಸ್ನ ದೇವರಂತ ಇಟ್ಕೊಂಡಿದ್ದೀನಿ. ಮುಂಚೆ ಅವ್ರ ಫ್ಯಾನ್ ಆಗಿದ್ದೆ. ಸೊ ಅವಾಗ ಮೂವಿ ಬರ್ತಾ ಇತ್ತು, ಫ್ಯಾನ್ ಆಗಿದೆ. ಸೊ ಇವಾಗ ನಾನು ಅವ್ರನ್ನ ದೇವರಂತಿದ್ದೀನಿ. ಸೊ ಇವತ್ತು ನನ್ನ ಎದೆ ಮೇಲೆ ಅವ್ರ ಟ್ಯಾಟೂ ಇದೆ. ಇದು ಹಾಕ್ಸಿರೋದು 2016 ಅಂಡ್ ಇದು ಅವ್ರು ಕೊಟ್ಟಿರೋದು ನನ್ನ ಪ್ರೀತಿಯಿಂದ. ಈ ವಾಚ್ ಕೊಟ್ಟಿರೋದು ಪ್ರೀತಿಯಿಂದ. ಸೊ ನಿಮ್ಗೆ ಅದನ್ನ ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ತೆಗೀರಿ. ಗಣೇಶ್ ನಾಯಕ್ 1733 ಕೊಟ್ಟಿರೋ ಡೇಟ್ಸ್ ಕೂಡ ಇರುತ್ತೆ. ಹೇಳ್ತಾರೆ ಇವಾಗ ಬಾಸ್ ಅಂದ್ರೆ ಇವಾಗ ಎಷ್ಟೇ ದೊಡ್ಡ ಸಿನಿಮಾ ಮಾಡಿದ್ರು ಬಾಸ್ ರೇಂಜ್ ಬೆಳೆಯಕ್ಕಾಗಲ್ಲ ಅಂತ ಏನ್ ಹೇಳ್ತೀರಾ? ಯಾರ ಬಗ್ಗೆ ಯಾರು ಹೇಳ್ತಿರೋದು ಬಾಸ್ ಬಗ್ಗೆ? ಇವ್ರು ಹೇಳ್ತಾ ಇದಾರೆ ಅಭಿಮಾನಿಗಳು ಒಂದಷ್ಟು ಜನ ಹೇಗೆ ಅಂದ್ರೆ ಎಷ್ಟೇ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರು ಕೂಡ ಬಾಸ್ ರೇಂಜ್ ಬೆಳೆಯಕ್ ಯಾರಂತ ಬಾಸ್ ನಾವು ನೀವು ಮೇಡಮ್ ಎಲ್ರು ಬಾಸೇ ಇಲ್ಲಿ. ಯಾರಿಗೂ ಬಾಸ್ ಅಲ್ಲ, ಯಾರಿಗೂ ಬಾಸ್ ಅಲ್ಲ. ನಮಗೇನಿರುತ್ತೆ, ನಾವು ಫಿಲ್ಮ್ ನೋಡಿದ್ವಾ ಎಷ್ಟು ಚೆನ್ನಾಗಿದೆ, ಅದರಿಂದ ನಾವು ಏನ್ ಕಲ್ತಿರೋದು, ಅವ್ರು ಏನ್ ಕೊಟ್ರು ಆ ಕಾರಣಕ್ಕೆ ಅವ್ರನ್ನ ಬಾಸ್ ಹೆಸರನ್ನ ಕೊಡ್ತೀವಿ. ಇಲ್ಲ ಅಂದ್ರೆ ಅವ್ರನ್ನ ಹೆಸರು ಕೊಡ್ತೀವ ಇಲ್ಲ. ಸೊ ಆ ತರ ಬಾಸ್ಗೆ ಅದಕ್ಕೆ ನಾನು ಹೇಳೋದು. ಫಿಲಮ್ ಯುವರಾಜ್ ಕುಮಾರ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಕ್ಕ 100 ಡೇಸ್ ಪಕ್ಕ ಹೇಳಿದ್ದಾರೆ. ಸಂಜನಾ ಅಕ್ಕ ತುಂಬಾ ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ, ಕನ್ನಡ ಉಳಿಸಿ.